So question number 2 ನೋಡೋಣ ನೋಡಿ. So again step by step approach ಹೋಗೋಣ. Consider LHS. ಓಕೆ, ನಾನು ನಿಮ್ಗೊಂದು ಪಾಯಿಂಟ್ ಹೇಳಿಲ್ಲ ಅನ್ಸುತ್ತಲ್ಲ, LHS ಮತ್ತು RHS ಯಾವ್ದು ಕನ್ಸಿಡರ್ ಮಾಡಬೇಕು ನೋಡಿ. ಇಲ್ಲಿ LHS ನ ಯಾಕೆ ಕನ್ಸಿಡರ್ ಮಾಡ್ಬೇಕಂದ್ರೆ ಇಲ್ಲಿ ಈ ಪ್ರಾಬ್ಲಮ್ ಅಲ್ಲಿ ಇಲ್ಲಿ ನೋಡಿ ಕಾಂಪ್ಲೆಕ್ಸಿಟಿ ನೋಡಿ ಪ್ರಾಬ್ಲಮ್ದು. ಮೇಲ್ಗಡೆ ನ್ಯೂಮರೇಟರ್ ಡಿನಾಮಿನೇಟರ್ ಇದೆ, ಪ್ಲಸ್ ಬೈನಾಮಿಯಲ್ ಇದೆ, ಓಕೆ ಕ್ಯೂಬ್ ಇದೆ. ಸೊ ಇಲ್ಲಿ ಸಿಂಪಲ್ ಆಗಿದೆ. ಸೊ ಯಾವ್ದು ತುಂಬಾ ಕಷ್ಟ ಇರುತ್ತೆ ಕಾಂಪ್ಲಿಕೇಟ್ ಅದನ್ನ ತಗೊಂಡು ಸುಲಭ ಕಡೆ ಹೋಗ್ಬೇಕು, ಅಂದ್ರೆ ಕಷ್ಟ ತಗೊಂಡು ಈಸಿ ಕಡೆ ಹೋಗ್ಬೇಕು. ಓಕೆ, ಅಂದ್ರೆ ಅದನ್ನ ರಿಡ್ಯೂಸ್ ಮಾಡಿ ಮಾಡಿ ಲಾಸ್ಟ್ ಅಲ್ಲಿ ಈ ಆನ್ಸರ್ ಬರ್ಸ್ತೀವಿ. ಆಲ್ರೆಡಿ ನಾವು ಟ್ರಿಗ್ನೋಮೆಟ್ರಿಯಲ್ಲಿ ಏನ್ ಮಾಡ್ತಾ ಇದೀವಿ, ರಿಡ್ಯೂಸ್ ಮಾಡ್ಕೊ ಬರ್ತಾ ಇದೀವಿ ಐಡೆಂಟಿಟೀಸ್ ನ. ಇಲ್ಲಿ ನೋಡಿ, ಸೊ ಈ ಪ್ರಾಬ್ಲಮ್ ಅಲ್ಲಿ ನೋಡಿ ಇಲ್ಲಿ ಕಾಂಪ್ಲೆಕ್ಸ್ ಆಗಿತ್ತು, ಅದನ್ನ ರಿಡ್ಯೂಸ್ ಮಾಡಿ ಮಾಡಿ ಲಾಸ್ಟ್ ಅಲ್ಲಿ ಇದು ಬರ್ಸಿದ್ವಿ. ಅರ್ಥ ಆಯ್ತಲ್ಲ? ಸೊ ಈ ರೀತಿ ನಾವು ಪ್ರೂವ್ ಮಾಡ್ತೀವಿ. ಸೊ ನೆಕ್ಸ್ಟ್ ಈ ಕ್ವೆಶನ್ ಅಬ್ಸರ್ವ್ ಮಾಡುತ್ತೆ. ತಿರ್ಗಾ LHS ತಗೋಣ. ಸೊ LHS ಏನ್ ಹೇಳುತ್ತೆ, LHS ತಗೊಂಡ್ರೆ cos theta minus 2 cos cube theta divided by 2 sin cube theta minus sin theta. ಓಕೆ, ತಗೊಂಡಿದ್ದೀವಿ. ಸೊ ಇದನ್ನ ಇವಾಗ ನಾವೇನ್ ಮಾಡ್ಬೋದು, ನೆಕ್ಸ್ಟ್ ಸ್ಟೆಪ್ ಏನು, ಕನ್ವರ್ಟ್ ಇನ್ ಟರ್ಮ್ಸ್ ಆಫ್ ಸೈನ್ ಅಂಡ್ ಕಾಸ್. ಇಟ್ ಈಸ್ ಆಲ್ರೆಡಿ ಕನ್ವರ್ಟೆಡ್. ನೆಕ್ಸ್ಟ್ ಏನ್ ಮಾಡ್ತೀವಿ, LCM ಇದೆಯಾ, ಆಬ್ವಿಯಸ್ಲಿ ಇಲ್ಲ. ಕಾಮನ್ ಫ್ಯಾಕ್ಟರ್ಸ್ ತೆಗಿಬಹುದು. ಸೊ ಕಾಮನ್ ಫ್ಯಾಕ್ಟರ್ ನೋಡಿ ಏನ್ ಮಾಡ್ಬೋದು, ಕಾಮನ್ ಫ್ಯಾಕ್ಟರ್ ಟೇಕಿಂಗ್ ಔಟ್ ಕಾಮನ್ ಫ್ಯಾಕ್ಟರ್ಸ್ ತೆಗಿಬಹುದು. ನೋಡಿ ಯಾವ ರೀತಿ ಕಾಮನ್ ಫ್ಯಾಕ್ಟರ್ ತೆಗಿಬಹುದು. ನ್ಯೂಮರೇಟರ್ ನೋಡಿ, ನ್ಯೂಮರೇಟರ್ ಅಲ್ಲಿ ಕಾಸ್ ಇದೆ, ಇಲ್ಲೂ ಕಾಸ್ ಇದೆ. ಓಕೆ, ಇಲ್ಲಿ ಕ್ಯೂಬ್ ಇದೆ ಬರೀ ಒಂದು. ಸೊ LCM ಅಂದ್ರೆ ಕಡಿಮೆ ಇರೋದು ತಗೋಬೇಕು. ಸಾರಿ, ಕಾಮನ್ ಫ್ಯಾಕ್ಟರ್ ಅಂದ್ರೆ ಕಡಿಮೆ ಇರೋದು ತೆಗೀರಿ. ಇದು ಕ್ಯೂಬ್ ಇದೆ, ಇದು ಪವರ್ 1 ಇದೆ, ಸೊ ಕಡಿಮೆ ಇರೋದಿದೆ. ಸೊ ಕಾಸ್ ಕ್ಯೂಬ್ ಥೀಟಾ ಕಾಮನ್ ತೆಗೆದ್ರೆ ಇಲ್ಲಿ 1 ಉಳಿಯುತ್ತೆ, ಮೈನಸ್ ಇಲ್ಲಿ 2 ಆಸ್ ಇಟ್ ಈಸ್. ಕ್ಯೂಬ್ ಅಲ್ಲಿ 1 ಕಾಸ್ ಥೀಟಾ ಔಟ್ ಇದೆ ಅಂದ್ರೆ ಕಾಸ್ ಸ್ಕ್ವೇರ್ ಥೀಟಾ ಡಿವೈಡೆಡ್ ಬೈ ಸೇಮ್ ಇಲ್ಲೂ ಅಷ್ಟೇ ಸೈನ್ ಇದೆ, ಸೈನ್. ಸೊ ಸೈನ್ ಥೀಟಾ ಕಾಮನ್ ತೆಗಿತೀವಿ. ಸೊ ಇಲ್ಲಿ 2 ಉಳಿಯುತ್ತೆ, ಸೈನ್ ಸ್ಕ್ವೇರ್ ಥೀಟಾ ಮೈನಸ್ 1. ಈಸಿ. ಇದಾದ್ಮೇಲೆ ನಾವು ಏನ್ ಮಾಡ್ಬೋದು, ಇದಾದ್ಮೇಲೆ ಏನಾದ್ರು ಆಲ್ಜಿಬ್ರೈಕ್ ಐಡೆಂಟಿಟೀಸ್ ಅಪ್ಲೈ ಮಾಡ್ಬೋದಾ ನೋಡೋಣ. ಸೊ ಇಲ್ಲಿ ನೋಡಿದ್ರೆ ನಾವು ಅನಲೈಸ್ ಮಾಡಿದ್ರೆ ನೋಡಿ ಪ್ರಾಬ್ಲಮ್ ನ ಇನ್ನೊಂದೇನಂದ್ರೆ ಬರೀ ಸ್ಟೆಪ್ ಬೈ ಸ್ಟೆಪ್ ಅಪ್ರೋಚ್ ನೋಡ್ಬೇಡಿ. ನಾನೇನು ಹೇಳಿದೆ 90% ಅಪ್ಲೈ ಆಗಬಹುದು. ಒಂದೊಂದ್ಸಲಿ ನಾವು ಕಾಮನ್ ಸೆನ್ಸ್ ಅಪ್ಲೈ ಮಾಡ್ಬೇಕು. ರೈಟ್ ಹ್ಯಾಂಡ್ ಸೈಡ್ ನಮ್ಗೆ ಏನ್ ಬೇಕಾಗಿದೆ ಅದನ್ನು ನಾವು ನೋಡ್ತಾ ಇರ್ಬೇಕು ಪದೇ ಪದೇ. ಸೊ ನೋಡಿ ರೈಟ್ ಹ್ಯಾಂಡ್ ಸೈಡ್ ನಮ್ಗೆ ಕಾಟ್ ಬೇಕು. ಕಾಟ್ ಅಂದ್ರೆ ಏನು, ಟ್ಯಾನ್ ಉಲ್ಟಾ. ಓಕೆ, ಸೊ ಇಲ್ಲಿ ಆಲ್ರೆಡಿ ಡಿಸ್ಕಸ್ ಮಾಡಾಗಿದೆ. ಅಂದ್ರೆ ಕಾಸ್ ಬೈ ಸೈನ್ ಅಂದ್ರೆ ಕಾಟ್. ಸೊ ಕಾಸ್ ಬೈ ಸೈನ್ ಬಂದ್ಬಿಟ್ಟಿದೆ ಆಗ್ಲಿ ನೋಡಿ, ಕಾಸ್ ಬೈ ಸೈನ್ ಆಲ್ರೆಡಿ ಬಂದಾಗಿದೆ. ಅದಕ್ಕೆ ನಾನು ಹೇಳಿದೆ ಇದೆಲ್ಲ ನಿಮ್ಗೆ ಗೊತ್ತಿರ್ಬೇಕು ಬೇಸಿಕ್ಸ್. ಸೊ ಇಲ್ಲಿ ಕಾಸ್ ಬೈ ಸೈನ್ ಅಂದ್ರೆ ಕಾಟ್ ಆಲ್ರೆಡಿ ನಮ್ಗೆ ಗೊತ್ತು. ಸೊ ಕಾಸ್ ಬೈ ಸೈನ್ ಏನದು ಕಾಟ್, ಕರೆಕ್ಟ್. ಸೊ ಆನ್ಸರ್ ಬಂದಾಯ್ತು. ಹೆಂಗಾದ್ರೂ ಮಾಡಿ ಇದೆರಡೂ ನಾವು ಟಿಕೆಟ್ ತಗೋಬೇಕು. ಅಂದ್ರೆ ಇದನ್ನ ಹೆಂಗಾದ್ರೂ ಮಾಡಿ ನಾವು ಕ್ಯಾನ್ಸಲ್ ಔಟ್ ಮಾಡ್ಬೇಕು. ಸೊ ಹೆಂಗ್ ಮಾಡ್ಬೋದು ಅದೇ ಮೇನ್ ಸಮಸ್ಯೆ. ಸೊ ಇವಾಗ ನಾವ್ ಏನ್ ಮಾಡ್ಬೋದು ಅಂದ್ರೆ ಇವಾಗ ಟ್ರಿಗ್ನೋಮೆಟ್ರಿ ಅಪ್ಲೈ ಮಾಡೋಣ. ಸೊ ಆಬ್ವಿಯಸ್ಲಿ ನೋಡಿ ಆಲ್ಜಿಬ್ರೈಕ್ ಐಡೆಂಟಿಟೀಸ್ ಇಲ್ಲ ಅಂದ್ರೆ ನಾವು ಟ್ರಿಗ್ನೋಮೆಟ್ರಿಕ್ ಐಡೆಂಟಿಟೀಸ್ ಕಡೆ ಹೋಗ್ತೀವಿ. ಸೊ ಇಲ್ಲಿ ಟ್ರಿಗ್ನೋಮೆಟ್ರಿಕ್ ಐಡೆಂಟಿಟೀಸ್ ಯಾವ್ದು ಯೂಸ್ ಮಾಡ್ತೀವಿ ಅಂದ್ರೆ ಯೂಸಿಂಗ್ ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ ಈಕ್ವಲ್ ಟು 1. ಅಂದ್ರೆ ಎಲ್ಲೆಲ್ಲಿ 1 ಇದೆ ಅಲ್ಲಿ ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ ಬರೀತೀವಿ. ಇಲ್ಲೂ ಬರೆದ್ಬೋಣ, ಕಾಸ್ ಥೀಟಾ ಬೈ ಸೈನ್ ಥೀಟಾ ಏನು ಕಾಟ್ ಥೀಟಾ, ಅದನ್ನು ಇಲ್ಲಿ ಯೂಸ್ ಮಾಡಿದೀವಿ. ಎಲ್ಲ ಬರೀತಾ ಇರ್ಬೇಕಲ್ಲ ಸ್ಟೆಪ್ ಅಲ್ಲಿ. ಸೊ ಇಲ್ಲಿ ಏನ್ ಮಾಡೋಣ, ಒಂದ್ ಜಾಗದಲ್ಲಿ ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ ಮೈನಸ್ 2 ಕಾಸ್ ಸ್ಕ್ವೇರ್ ಥೀಟಾ ಆಸ್ ಇಟ್ ಈಸ್. ಓಕೆ, ಡಿನಾಮಿನೇಟರ್ ಪಾರ್ಟ್ ಅಲ್ಲಿ ಏನಿದೆ 2 ಸೈನ್ ಸ್ಕ್ವೇರ್ ಥೀಟಾ, ಓಕೆ, ಮೈನಸ್ ಇಲ್ಲಿ 1 ಇದೆ. ಓಕೆ, ಸೊ ಮೈನಸ್ ಅಂದ್ರೆ ಇಲ್ಲಿ ಮೈನಸ್ ಆಲ್ರೆಡಿ ಆಚೆ ಇದೆ. ಸೊ 1 ಇಲ್ಲಿ ಹಿಂಗ್ ಬರ್ಕೋಣ. ಅಂದ್ರೆ ಒಂದ್ ಜಾಗದಲ್ಲಿ ನಾವೇನ್ ಬರೀತೇವೆ, ಬ್ರಾಕೆಟ್ ಹಾಕೋಬೇಕು. ಯಾಕಂದ್ರೆ ಮೈನಸ್ ಇದೆ, ಮೈನಸ್ ಗ್ಯಾಪ್ ನ ಇಟ್ಕೊಳ್ಳಿ. ಮೈನಸ್ ಎಲ್ಲೆಲ್ಲಿ ಇದೆಯೋ ಅಲ್ಲಿ ಬ್ರಾಕೆಟ್ ಹಾಕೋದ್ ಕಲ್ತ್ಕೊಳ್ಳಿ. ಯಾಕಂದ್ರೆ ಅದು ದರಿದ್ರದ್ದು, ಅದು ಮನೆ ಕೆಡ್ಸ್ಬಿಡುತ್ತೆ ಒಂದೊಂದ್ಸಲಿ. ಅಂದ್ರೆ ಪ್ರಾಬ್ಲಮ್ ಫುಲ್ಲು ಕೆಡ್ಸ್ಬಿಡುತ್ತೆ. ಒಂದ್ ಚಿಕ್ಕ ಮೈನಸ್ ಇಂದ ಇಡೀ ಪ್ರಾಬ್ಲಮ್ ಕೆಟ್ಟೋಗುತ್ತೆ. ಸೊ ಇಲ್ಲೇನ್ ಬರೆಯೋಣ, ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ. ಓಕೆ, ಸೊ ಅದಾದ್ಮೇಲೆ ಇದನ್ನ ಸಿಂಪ್ಲಿಫೈ ಮಾಡೋಣ. ಯಾಕಂದ್ರೆ ಲಾಸ್ಟ್ ಸ್ಟೆಪ್ ಅದೇ ಸಿಂಪ್ಲಿಫೈ ಮಾಡೋದು. ಸೊ ಇಲ್ಲಿ ಸೈನ್ ಸ್ಕ್ವೇರ್ ಥೀಟಾ ಮೈನಸ್, ಸೊ ಸೈನ್ ಸ್ಕ್ವೇರ್ ಥೀಟಾ ಅದಂಗೆ ಇರುತ್ತೆ. ಸೊ ಕಾಸ್ ಸ್ಕ್ವೇರ್ ಮೈನಸ್ 2 ಕಾಸ್ ಸ್ಕ್ವೇರ್ ಅಂದ್ರೆ ಮೈನಸ್ 2 ಕಾಸ್ ಸ್ಕ್ವೇರ್ ಥೀಟಾದಲ್ಲಿ 1 ಕಾಸ್ ಸ್ಕ್ವೇರ್ ಥೀಟಾ ಆದ್ರೆ ಮೈನಸ್
1 cos ಸ್ಕ್ವೇರ್ ಥೀಟಾ ಉಳಿಯುತ್ತೆ ಡಿವೈಡೆಡ್ ಬೈ ಇಲ್ಲಿ ನೋಡಿ -2 sin ಸ್ಕ್ವೇರ್ ಥೀಟಾ. ಇಲ್ಲಿ ಬ್ರಾಕೆಟ್ ಓಪನ್ ಮಾಡಿದ್ರೆ ಪ್ಲಸ್ ಇಂಟು ಮೈನಸ್ ಮೈನಸ್. ಸೊ ಇಲ್ಲಿ ಪ್ಲಸ್ ಮತ್ತೆ ಮೈನಸ್ ಇದೆ, ಸಬ್ಟ್ರಾಕ್ಟ್ ಮಾಡ್ತೀವಿ. ಸೊ 2 ಅಲ್ಲಿ 1 ಹೋದ್ರೆ 1 sin ಸ್ಕ್ವೇರ್ ಥೀಟಾ. ಸೊ ಆಬ್ವಿಯಸ್ಲಿ ಪ್ಲಸ್ ಇಂಟು ಮೈನಸ್ ಅಂದ್ರೆ ಬ್ರಾಕೆಟ್ ಓಪನ್ ಮಾಡಿದ್ರೆ ಪ್ಲಸ್ ಇಂಟು ಬ್ರಾಕೆಟ್ ಅಂದ್ರೆ ಮಲ್ಟಿಪ್ಲಿಕೇಶನ್. ಸೊ ಪ್ಲಸ್ ಇಂಟು ಮೈನಸ್ ಮೈನಸ್ ಕಾಸ್ ಸ್ಕ್ವೇರ್ ಥೀಟಾ. ಸೊ ಇಲ್ಲಿ ನೋಡಿ ಸೇಮ್ ಇದೆಯಾ, sin ಸ್ಕ್ವೇರ್ ಮೈನಸ್ ಕಾಸ್ ಸ್ಕ್ವೇರ್, sin ಸ್ಕ್ವೇರ್ ಮೈನಸ್ ಕಾಸ್ ಸ್ಕ್ವೇರ್. ಸೊ ಕ್ಯಾನ್ಸಲ್ ಔಟ್ ಆಗುತ್ತೆ, ರಿಮೈನಿಂಗ್ cot theta. Okay, so cot theta ಬಂತು ಹೆಂಗೆ, therefore LHS equal to RHS. ಈಸಿನಾ? ನೆಕ್ಸ್ಟ್ ಸಿಮಿಲರ್ ಇದೇ ರೀತಿ ಇನ್ನೊಂದು ಕ್ವಶನ್ ನೋಡೋಣ. ನೋಡಿ sin theta minus cos theta divided by sin theta plus cos theta plus sin theta plus cos theta divided by sin theta minus cos theta. ಅದನ್ನ ಏನು ಪ್ರೂವ್ ಮಾಡಬೇಕು, RHS 2/2 sin square theta minus 1. ಸೊ ಆಬ್ವಿಯಸ್ಲಿ ಪ್ರಾಬ್ಲಮ್ ನೋಡಿದ್ರೆ ನಾವು LHS ತಗೋಬೇಕು. ಇದು ಕಾಂಪ್ಲಿಕೇಟೆಡ್ ಆಗಿದೆ, ಕಾಂಪ್ಲಿಕೇಟ್ ಇದೆ, ತುಂಬಾ ಟರ್ಮ್ಸ್ ಇದೆ. ಸೊ ಕನ್ಸಿಡರ್ LHS. ಫಸ್ಟ್ ಸ್ಟೆಪ್ obviously we have to consider LHS. So considering LHS, that is sin theta minus cos theta divided by sin theta plus cos theta plus sin theta plus cos theta divided by sin theta minus cos theta. next step ಏನು ಮಾಡೋದು, ಕನ್ವರ್ಟ್ ಇನ್ ಟರ್ಮ್ಸ್ ಆಫ್ sin and cos. ಆಲ್ರೆಡಿ ಕನ್ವರ್ಟ್ ಆಗೇ ಇದೆ, ಏನು ಮಾಡೋದು ಬೇಡ. ಸೊ ನೆಕ್ಸ್ಟ್ LCM ಆರ್ ಕಾಮನ್ ಫ್ಯಾಕ್ಟರ್. LCM ಮಾಡ್ಬೋದಾ? ಕರೆಕ್ಟ್, ಮಾಡ್ಬೋದು. ಟೇಕಿಂಗ್ LCM ಅಂದ್ರೆ ಈ ಫ್ರಾಕ್ಷನ್ ಪಾರ್ಟ್ LCM ಏನ್ ಮಾಡ್ಬೋದು ಇಲ್ಲಿ ನೋಡೋಣ. ಸೊ ಏನ್ ಮಾಡ್ಬೋದು, ಇಲ್ಲಿ sin theta plus cos theta, sin theta minus cos theta. ಏನ್ LCM ತೆಗಿಬೋದು, ಎರಡು LCM ಆಗುತ್ತೆ. ಸೊ ಟೇಕಿಂಗ್ ಔಟ್ LCM, sin theta plus cos theta into sin theta minus cos theta. ಇದೆರಡು LCM ಆಗುತ್ತೆ. ಅಂದ್ರೆ ಡಿನಾಮಿನೇಟರ್ ಪಾರ್ಟಲ್ಲಿ ಬರೀತೀವಿ. ಇಲ್ಲಿ ಒಂದೊಂದೇ ಟರ್ಮ್ ತಗೋಣ ಇವಾಗ. ಸೊ ಇಲ್ಲಿ ನೋಡಿದ್ರೆ sin theta plus cos theta, sin theta plus theta ಕ್ಯಾನ್ಸಲ್. ಸೊ ಇದು ಮತ್ತೆ ಇದು ಉಳಿಯುತ್ತೆ. ಸೊ ಇಲ್ಲಿ ನೋಡಿ sin theta minus cos theta, sin theta minus cos theta. ಸೊ ಇಲ್ಲಿ ನಾವು ಯಾವ ರೀತಿ ಬರೀಬಹುದು, ಇವಾಗ ನೋಡಿ ಸಪೋಸ್ ತಗೊಳ್ಳಿ 2 ಇಂಟು ನಮ್ಮ ಹತ್ರ 2 ಇಂಟು 2 ಇದ್ರೆ ನಾವ್ ಏನ್ ಬರೀಬಹುದು, 2 2 4 ಬರೀಬಹುದು. ಅಥವಾ ಹೆಂಗ್ ಬರೀಬಹುದು, 2 ಇಂಟು 2 2 ಸ್ಕ್ವೇರ್, ಕರೆಕ್ಟಾ? ಅದೇ ರೀತಿ x ಇಂಟು ಎಕ್ಸ್ 2 ಸಲ ಇದೆ, x ಇಂಟು ಎಕ್ಸ್ ಸ್ಕ್ವೇರ್. ಸೊ ಅದೇ ರೀತಿ sin theta minus cos theta, sin theta minus cos theta. ಸೊ ಇಲ್ಲೂ sin theta minus cos theta ಇದು ಕ್ಯಾನ್ಸಲ್ ಆಗುತ್ತೆ. ಅಂದ್ರೆ sin theta minus cos theta ಇಂಟು sin theta minus cos theta 2 ಸಲ ಇದೆ, ಅದಕ್ಕೆ ಸ್ಕ್ವೇರ್ 2 ಟೈಮ್ಸ್ ಇದೆ. ಪ್ಲಸ್ ಅದೇ ರೀತಿ ಇಲ್ಲೂ ಅಷ್ಟು ಏನು ಉಳಿಯುತ್ತೆ. ಸೊ ಇಲ್ಲಿ sin theta minus cos theta, sin theta cos theta ಕ್ಯಾನ್ಸಲ್ ಆದ್ರೆ sin theta plus cos theta ಇಂಟು sin theta plus cos theta. ಸೊ ಅದನ್ನ ಸ್ಕ್ವೇರ್ ಅಂತ ಬರೆಯೋಣ. ಈಸಿ. ಸೊ ನೆಕ್ಸ್ಟ್ ಇಲ್ಲಿ ನಾವು ಏನು ಮಾಡ್ಬೋದು, ಓಕೆ ನೆಕ್ಸ್ಟ್ ಅದಾದ್ಮೇಲೆ LCM ಆಯ್ತು. ಕಾಮನ್ ಫ್ಯಾಕ್ಟರ್ಸ್ ಏನಾದ್ರು ತೆಗಿಬೋದಾ? ಕಾಮನ್ ಫ್ಯಾಕ್ಟರ್ ಏನಿಲ್ಲ. ಓಕೆ ಕರೆಕ್ಟ್ ನೋಡಿ, ಎಲ್ಲಾದ್ರೂ ಕಾಮನ್ ಫ್ಯಾಕ್ಟರ್ ತೆಗಿಬೋದಾ? ಏನೂ ಇಲ್ಲ ಅನ್ಸುತ್ತೆ. ಸೊ ಅದಾದ್ಮೇಲೆ ನಾವೇನು ಮಾಡ್ತೀವಿ, ಆಲ್ಜಿಬ್ರೈಕ್. ನೆಕ್ಸ್ಟ್ ಸ್ಟೆಪ್ ಏನು, ಆಲ್ಜಿಬ್ರೈಕ್ ಐಡೆಂಟಿಟೀಸ್. ಸೊ ವಿ ಕ್ಯಾನ್ ಅಪ್ಲೈ ಇನ್ ಆಲ್ಜಿಬ್ರೈಕ್ ಐಡೆಂಟಿಟೀಸ್. ಸೊ ವಿ ಹ್ಯಾವ್ ಟು ಚೆಕ್. ಎಸ್ ವಿ ಕ್ಯಾನ್ ಅಪ್ಲೈ. ಸಿ ನೋಡಿ ಇಲ್ಲಿ a minus b whole square, ಇಲ್ಲಿ a plus b whole square. ಸೊ ಇಲ್ಲಿ ಏನು, ಯೂಸಿಂಗ್ a plus b whole square equal to a square plus 2ab plus b square and a minus b whole square, that is a square minus 2ab plus b square. ಸೊ ಇದನ್ನ ಇಲ್ಲಿ ಯೂಸ್ ಮಾಡಿದ್ರೆ ನಾವು, ಓಕೆ ಸೊ ಇಲ್ಲಿ ಯಾವ ರೀತಿ ಕನ್ವರ್ಟ್ ಆಗುತ್ತೆ ನೋಡಿ, ಎಕ್ಸ್ಪ್ಯಾಂಡ್ ಆಗುತ್ತೆ. a minus b whole square. ಸೊ a square minus 2 a ಜಾಗದಲ್ಲಿ sin theta into b ಜಾಗದಲ್ಲಿ cos theta plus b square, that is cos square theta, plus same logic a plus b whole square. So a square plus 2a into b plus b square ಅಂದ್ರೆ cos theta, b ಜಾಗದಲ್ಲಿ cos theta ಇದೆ, whole divided by ಇಲ್ಲಿ sin theta plus cos theta into. ಸೊ ಇಲ್ಲಿ ನೋಡಿ ನಾವು ಇಲ್ಲಿ a ಪ್ಲಸ್ ಬಿ ಮತ್ತು a ಮೈನಸ್ ಬಿ ಫಾರ್ಮುಲಾ ಇದೆ ನೋಡಿ, a ಪ್ಲಸ್ ಬಿ a ಮೈನಸ್ ಬಿ. ಸೊ ಇಲ್ಲಿ ನಾವು ಅದನ್ನು ಯೂಸ್ ಮಾಡ್ಬೋದು. a ಪ್ಲಸ್ ಬಿ ಇಂಟು a ಮೈನಸ್ ಬಿ ಏನಾಗುತ್ತೆ,
a square minus b square. ಸೊ ಅದೇ ಲಾಜಿಕ್ ನ ಇಲ್ಲಿ ಯೂಸ್ ಮಾಡಿದ್ವಿ ನಾವು. ಸೊ a plus b a minus b ಏನಾಗ್ಬಿಡುತ್ತೆ ಇಲ್ಲಿ a square minus b square. a ಜಾಗದಲ್ಲಿ ಇದ್ದಿತ್ತು b ಜಾಗದಲ್ಲಿ ಇದ್ದು, ಸೊ ಕನ್ವರ್ಟ್ ಆಗೋಯ್ತು. ಸೊ ಇಲ್ಲಿ ಏನೇನು ಮಾಡ್ಬೋದು ನೋಡಿ, ಇಲ್ಲಿ ಒಂದು ಕ್ಯಾನ್ಸಲ್ ಔಟ್ ಆಗ್ಬಿಡುತ್ತೆ. ಅದಾದ್ಮೇಲೆ ಲಾಸ್ಟ್ ಅಲ್ಲಿ ಟ್ರಿಗ್ನೋಮೆಟ್ರಿಕ್ ಐಡೆಂಟಿಟೀಸ್ ಅಪ್ಲೈ ಮಾಡಬೇಕು. ಓಕೆ, ಸೊ ಅದಕ್ಕಿಂತ ಮುಂಚೆ ಚೂರು ಸಿಂಪ್ಲಿಫೈ ಮಾಡೋಣ. ಇಲ್ಲಿ ನೋಡಿ -2 sin θ cos θ ಪ್ಲಸ್ 2 sin θ cos θ ಕ್ಯಾನ್ಸಲ್ ಆಗ್ಬಿಡುತ್ತೆ. ಅದಾದ್ಮೇಲೆ ನೋಡಿ ಸೈನ್ ಸ್ಕ್ವೇರು ಮತ್ತೆ ಕಾಸ್ ಸ್ಕ್ವೇರ್. ಸೊ ಏನೇನು ಉಳಿತದ ಬರೆಯೋಣ, ಸೈನ್ ಸ್ಕ್ವೇರ್ θ ಪ್ಲಸ್ ಕಾಸ್ ಸ್ಕ್ವೇರ್ θ. ಅದಾದ್ಮೇಲೆ ತಿರ್ಗಾ ಸೈನ್ ಸ್ಕ್ವೇರ್ θ ಪ್ಲಸ್ ಕಾಸ್ ಸ್ಕ್ವೇರ್ θ ಡಿವೈಡೆಡ್ ಬೈ ಸೈನ್ ಸ್ಕ್ವೇರ್ θ ಮೈನಸ್ ಕಾಸ್ ಸ್ಕ್ವೇರ್ θ. ಸೊ ಇಲ್ಲಿ ನಮಗೆ ಗೊತ್ತು ಟ್ರಿಗ್ನೋಮೆಟ್ರಿಕ್ ಐಡೆಂಟಿಟಿ ಏನು, ಯೂಸಿಂಗ್ ಸೈನ್ ಸ್ಕ್ವೇರ್ θ ಪ್ಲಸ್ ಇಲ್ಲೆಲ್ಲಿ ಸೈನ್ ಸ್ಕ್ವೇರ್ θ ಪ್ಲಸ್ ಕಾಸ್ ಸ್ಕ್ವೇರ್ θ ಇದೆ, ಅಲ್ಲಿ 1 ಅಂತ ಯೂಸ್ ಮಾಡೋದು. ಕರೆಕ್ಟಾ? ಯೂಸಿಂಗ್ ಸೈನ್ ಸ್ಕ್ವೇರ್ θ ಪ್ಲಸ್ ಕಾಸ್ ಸ್ಕ್ವೇರ್ θ ಈಕ್ವಲ್ ಟು 1. ಸೊ ಇಲ್ಲಿ ಸೈನ್ ಸ್ಕ್ವೇರ್ θ ಪ್ಲಸ್ ಕಾಸ್ ಸ್ಕ್ವೇರ್ θ ಏನಾಗುತ್ತೆ 1. ಸೊ ಇಲ್ಲಿ ಏನಾಗುತ್ತೆ ಸೈನ್ ಸ್ಕ್ವೇರ್ θ ಪ್ಲಸ್ ಕಾಸ್ ಸ್ಕ್ವೇರ್ θ ಈಕ್ವಲ್ ಟು 1. ಸೊ 1 ಪ್ಲಸ್ 1 ಡಿವೈಡೆಡ್ ಬೈ ಸೈನ್ ಸ್ಕ್ವೇರ್ θ ಮೈನಸ್ ಕಾಸ್ ಸ್ಕ್ವೇರ್ θ. ನೆಕ್ಸ್ಟ್ ನಾವು ಫರ್ದರ್ ಏನು ಮಾಡ್ಬೋದು, ಫರ್ದರ್ ನೋಡಿ ಇಲ್ಲೇನಾಗ್ಬಿಡುತ್ತೆ 1 ಪ್ಲಸ್ 1. ಸೊ 1 ಪ್ಲಸ್ 1 ಏನಾಗ್ಬಿಡುತ್ತೆ ಇಲ್ಲಿ 2 ಆಗುತ್ತೆ. ಕರೆಕ್ಟಾ? ಸೊ 2 ಬೈ ನೋಡಿ ನಾವು ಇಲ್ಲೂ ಟ್ರಿಗ್ನೋಮೆಟ್ರಿಗೆ, ಯಾಕಂದ್ರೆ ನಮ್ಗೆ ಇನ್ನೂ ಆನ್ಸರ್ ಬಂದಿಲ್ಲ. ಆನ್ಸರ್ ಏನು ಬರಬೇಕು ನಮಗೆ, ಆನ್ಸರ್ ಬಂದು ನಮ್ಗೆ ಏನು ಬರಬೇಕು 2 ಸೈನ್ ಸ್ಕ್ವೇರ್ θ ಮೈನಸ್ 1. ಸೊ ಇಲ್ಲೂ ನಮಗೆ ಇನ್ನೂ ಸಿಕ್ಕಿಲ್ಲ ಆನ್ಸರ್, ಅದು ಬರೀ 2 ಮಾತ್ರ ಸಿಕ್ಕಿದೆ. ಸೊ ಏನು ಮಾಡ್ಬೋದು ಅಂದ್ರೆ ಇಲ್ಲೂ ನಾವು ಟ್ರಿಗ್ನೋಮೆಟ್ರಿಕ್ ಐಡೆಂಟಿಟೀಸ್ ಅಪ್ಲೈ ಮಾಡ್ಬೋದಾಗಿತ್ತು. ಕರೆಕ್ಟಾ? ಸೊ ಯಾವ್ದಕ್ಕೆ ಮಾಡೋಣ ಅಂದ್ರೆ ಇವಾಗ ನೋಡಿ ನಮಗೆ ಸೈನ್ 2 ಟೈಮ್ಸ್ ಬೇಕು. ಸೊ ಅದಕ್ಕೆ ನಾವು ಕಾಸ್ಗೆ ಬರೀತೀವಿ. ಅದು ಸ್ವಲ್ಪ ಕಾಮನ್ ಸೆನ್ಸ್ ಅಪ್ಲೈ ಮಾಡಿದೆ. ಕರೆಕ್ಟಾ? ಕಾಸ್ಗೆ ಅಪ್ಲೈ ಮಾಡೋಣ. ಇವಾಗ ನೋಡಿ ಏನಾಗುತ್ತೆ ಸೈನ್ ಸ್ಕ್ವೇರ್ θ ಮೈನಸ್ ಇಲ್ಲಿ ಕಾಸ್ಗೆ ಅಪ್ಲೈ ಮಾಡಿದ್ರೆ ಏನಾಗುತ್ತೆ 1 ಮೈನಸ್ ಸೈನ್ ಸ್ಕ್ವೇರ್ θ. ಇದು ನಿಮ್ಗೆ ಅರ್ಥ ಆಗ್ತಾ ಇಲ್ಲ ಅಂದ್ರೆ ನೋಡಿ ಇಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಇವಾಗ ಕಾಸ್ಗೆ ಹೆಂಗ್ ಬರೀಬೋದು ನಾವು, ಇದೇ ಐಡೆಂಟಿಟಿ ಯೂಸ್ ಮಾಡಿ ಕಾಸ್ಗೆ ಹೆಂಗ್ ಬರೀಬೋದು ನಾವು, ಕಾಸ್ ಈಕ್ವಲ್ ಟು 1 ಮೈನಸ್ ಸೈನ್, ಈ ಸೈಡ್ ಹೋಯ್ತು. ಅದೇ ರೀತಿ ಇಲ್ಲೂ ಮಾಡ್ತಾ ಇದೀವಿ 1 ಮೈನಸ್ ಸೈನ್ ಸ್ಕ್ವೇರ್ θ. ಸೊ ಏನಾಗುತ್ತೆ ಸಿಂಪ್ಲಿಫೈ ಮಾಡಿದ್ರೆ 2 ಬೈ ಸೈನ್ ಸ್ಕ್ವೇರ್ θ ಮೈನಸ್ 1 ಮೈನಸ್ ಇಂಟು ಮೈನಸ್ ಪ್ಲಸ್ ಸೈನ್ ಸ್ಕ್ವೇರ್ θ. ಸೊ ಲಾಸ್ಟ್ ಸ್ಟೆಪ್ 2 by sin square plus sin square 2 sin square θ minus 1. ಓಕೆ, ಸೊ ನಾವೇನಾದ್ರು ನೋಡಿದ್ರೆ ನಮ್ಗೆ ಆನ್ಸರ್ ಸಿಕ್ಕಿದೆ ಆಲ್ರೆಡಿ. ಕರೆಕ್ಟಾ? ಸೊ LHS ಈಕ್ವಲ್ ಟು RHS ಚೆಕ್ ಮಾಡಿಬೇಕಂದ್ರೆ ಸೇಮ್ ಆನ್ಸರ್ ಸಿಕ್ಕಿದೆ ನಮ್ಗೆ. ಓಕೆ, ಸೊ ಇದೇ ರೀತಿ ಇದೇ ಅಪ್ರೋಚ್ ನ ನೀವು ಫಾಲೋ ಮಾಡಿ ರಿಮೈನಿಂಗ್ ಪ್ರಾಬ್ಲಮ್ಸ್ ನ ಸಾಲ್ವ್ ಮಾಡಿ. ಟೆಕ್ಸ್ಟ್ ಬುಕ್ ಆಗಿರ್ಲಿ, ಓಕೆ, ಅಥವಾ ನಿಮ್ಮೆಲ್ಲರೂ ಟ್ಯೂಷನ್ಸ್ ಅಲ್ಲಿ ಕೊಟ್ಟಿದ್ದಾರೆ, ಅಥವಾ ಎಲ್ಲರೂ ನಿಮ್ಗೆ ಆರ್ ಡಿ ಶರ್ಮಾ ಬುಕ್ ಇದೆಯೋ, ಎಲ್ಲೆಲ್ಲಿ ಸಿಗುತ್ತೋ ಕ್ವಶನ್ಸ್ ನ ಪಾಸಿಬಲ್, ಓಕೆ, ಎಷ್ಟೆಷ್ಟು ಪಾಸಿಬಲ್ ಕ್ವಶನ್ ನಿಮ್ಗೆ ಸಿಗ್ತಾ ಇದೆ ಅದನ್ನ ಪ್ರಾಕ್ಟೀಸ್ ಮಾಡಿ ಈ ಮೆಥಡ್ ಅಲ್ಲಿ ಟ್ರೈ ಮಾಡಿ. ಆಗ್ತಾ ಇದೆಯಾ ಅಲ್ವಾ ಅಂತ ಚೆಕ್ ಮಾಡಿ. ಸಪೋಸ್ ಯಾವ್ದನ್ನ ಆಗ್ತಾ ಇಲ್ಲ, ನಿಮ್ ಕೈಲಿ ಕಷ್ಟ ಇದೆ ಅಂದ್ರೆ ನಂಗೆ ಕಮೆಂಟ್ ಮಾಡಿ ಆ ಪ್ರಾಬ್ಲಮ್. ಓಕೆ, ಅಥವಾ ನಂಗೆ ವಾಟ್ಸ್ಆಪ್ ನಂಬರ್ ಇದೆ, ನಾನು ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ವಾಟ್ಸ್ಆಪ್ ಅಲ್ಲಿ ಶೇರ್ ಮಾಡಿ, ನಾನು ಸಾಲ್ವ್ ಮಾಡಿ ಅಪ್ಲೋಡ್ ಮಾಡ್ತೀನಿ. ಆಗ್ಬೋದಾ? ಸೊ ಪ್ರಾಕ್ಟೀಸ್ ಮಾಡ್ತಾ ಇರಿ.